ಇನ್ನು ಇದೇ ಸ್ಟಾರ್ ವಾರ್ ಬಗ್ಗೆ ನಟ ನಿರ್ದೇಶಕ ಪ್ರೇಮ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದರ್ಶನ್ ಹಾಗೆ ಸುದೀಪ್ ಚಿತ್ರರಂಗದ ಜೋಡೆತ್ತುಗಳು. ದರ್ಶನ್ ಮತ್ತೆ ಸುದೀಪ್ ನನ್ನ ಕ್ಲೋಸ್ ಫ್ಯಾಮಿಲಿ. ಕಲಾವಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ಆತ್ಮೀಯರು. ಸುದೀಪ್ ಬಗ್ಗೆ ದರ್ಶನ್ ಕೆಟ್ಟದಾಗಿ ಮಾತನಾಡಲ್ಲ, ಸುದೀಪ್ ಕೂಡ ದರ್ಶನ್ ಬಗ್ಗೆ ಮಾತನಾಡಲ್ಲ. ಇಬ್ರು ಒಬ್ರಿಗೊಬ್ರು ಕೆಟ್ಟದಾಗಿ ಮಾತನಾಡಲ್ಲ. ಯಾರೋ ಕಿಡಿಗೇಡಿಗಳಿಂದ ಈ ರೀತಿ ಆಗ್ತಾ ಇದೆ ಅಂತ ನಟ ನಿರ್ದೇಶಕ ಪ್ರೇಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಪ್ರೇಮ್ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಸುದೀಪ್ ಅವರು ಮತ್ತು ದರ್ಶನ್ ಅವರ ಸ್ನೇಹದ ವಿಚಾರ, ಅವರ ಒಂದು ಸ್ಟಾರ್ ವಾರ್, ಫ್ಯಾನ್ಸ್ ವಾರ್ ಸಾಕಷ್ಟು ಚರ್ಚೆ ಕಾರಣ ಆಗ್ತದೆ. ನೀವು ಇಬ್ಬರಿಗೂ ಕೂಡ ಆಪ್ತರು, ಇಬ್ಬರ ಜರ್ನಿನೂ ನೋಡಿದಿರಿ. ಈ ಕ್ಷಣಕ್ಕೆ ಎಲ್ಲ ಘಟನೆಗಳನ್ನ ನೋಡಿದ್ರೆ ಹೇಗೆ ಅನ್ಸುತ್ತೆ ಸರ್? ಒಂದು ಯಾವುದು ಏನು ನಡೀತಾ ಇದೆ, ಈಗಿನ ಪರಿಸ್ಥಿತಿಗಳೇನು ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ. ಏನು ನಾಟ್ ಲೈಕ್ ಎನಿ ಅದರ್ ನ್ಯೂಸ್ ಸೆನ್ಸ್ ಏನು ನಡೀತಾ ಇಲ್ಲ. ಒಂದು ದರ್ಶನ್ ಅವರಾಗಲಿ ನನಗೆ ತುಂಬ ಆತ್ಮೀಯ, ನನ್ನ ಫ್ಯಾಮಿಲಿ. ಓಕೆ, ಸುದೀಪ್ ಅವರಾಗಲಿ ತುಂಬ ನನ್ನ ಕ್ಲೋಸ್ ಫ್ಯಾಮಿಲಿ. ನಾನು ಇಬ್ಬರೊಟ್ಟಿಗೂ ಕೆಲಸ ಮಾಡಿದ್ದೀನಿ, ಇಬ್ಬರು ನನ್ನ ಹತ್ತಿರದವರು, ನನ್ನ ಫ್ಯಾಮಿಲಿ. ಅವರು ಕಲಾವಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸುದೀಪ್ ಸರ್ನ ಅಣ್ಣನ ಸ್ಥಾನದಲ್ಲಿ ನೋಡ್ತೀನಿ. ದರ್ಶನ್ ಅವ್ರನ್ನ ತುಂಬ ಫ್ರೆಂಡು, ತುಂಬ ಆತ್ಮೀಯ ನನಗೆ. ಸೊ ಆ ಇದರಲ್ಲಿ ನೋಡ್ತೀನಿ ತುಂಬ. ಏನಕ್ಕೆ ಅಂತಂದರೆ ಇಬ್ಬರೂ ಅಷ್ಟೇ, ಇಬ್ಬರು ಫ್ಯಾನ್ಸ್ಗಳು ಅಷ್ಟೇ ಒಳ್ಳೇದು. ಆಗಲೇ ಸುದೀಪ್ ಅವರಾಗಲಿ ದರ್ಶನ್ ಅವ್ರ ಬಗ್ಗೆ ಯಾವತ್ತೂ ಮಾತಾಡಲ್ಲ. ದರ್ಶನ್ ಅವರಾಗಲಿ ಪಾಪ ಸುದೀಪ್ ಅವ್ರ ಬಗ್ಗೆ ಒಂದು ದಿವಸ ಯಾವತ್ತೂ ಕೆಟ್ಟದಂಗೆ ಮಾತಾಡಿದವರಲ್ಲ. ಯಾಕಂದರೆ ಸುಮ್ಮನೆ ಯಾರೋ ಒಬ್ಬ ಕಿಡಿಗೇಡಿಗಳು, ಯಾರೋ ಒಬ್ಬ ಮಧ್ಯದಲ್ಲಿ ಯಾರೋ ಒಬ್ಬ ಬೆಂಕಿ ಹಚ್ಚೋದ್ರಿಂದ ಈ ಥರ ನ್ಯೂಸೆನ್ಸ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಅವ್ರವ್ರ ಫ್ಯಾನ್ಸ್ಗಳು ಅಷ್ಟೇ. ಪಾಪ ಯಾವ ಫ್ಯಾನ್ಸ್ಗಳು, ಕನ್ನಡ ಸಿನಿಮಾ ಇದು, ಕನ್ನಡ ಸಿನಿಮಾ, ನಮ್ಮ ಸಿನಿಮಾ. ನಾನು ಹೇಳ್ದಲ್ಲ ನಿಮಗೆ, ಅಣ್ತಮ್ಮ ಜೋಡೆತ್ತು ಕೊಣೋ, ಇವರಿಬ್ಬರು ಒಂಥರ ಜೋಡೆತ್ತಿದ್ದಂಗೆ ಇಬ್ಬರು, ದರ್ಶನ್ ಅವರಾಗಲಿ ಸುದೀಪ್ ಆಗಲಿ ಅಣ್ತಮ್ಮ ಜೋಡೆತ್ತು. ಅಂದರೆ ಇಬ್ಬರೂ ಕನ್ನಡ ಚಿತ್ರರಂಗದ ತುಂಬ ಅದ್ಭುತವಾದ ಕಲಾವಿದರು, ಅದ್ಭುತವಾಗಿ ಬಿಸ್ನೆಸ್ ಆಗ್ತಿದೆ. ಕನ್ನಡ ಚಿತ್ರರಂಗದ ವರ್ಲ್ಡ್ ಮಾರ್ಕೆಟಿಗೆ ತೊಗೊಂಡು ಹೋಗ್ತಿದ್ದಾರೆ. ಏನೋ ಬೈ ಮಿಸ್ಟೇಕ್ ಏನೋ ಸಮಥಿಂಗ್ ಏನೋ ಹೇಳ್ತೀವಲ್ಲ, ಎಡವಿದೀವೋ, ಸೊ ಸಮಥಿಂಗ್ ಏನೋ ಆಗಿದೆ. ದರ್ಶನ್ ಅವ್ರಿಗೆ ಏನೋ ಇದಾಗಿದೆ. ಬಟ್ 100% ಎಲ್ಲನೂ ಕ್ಲಿಯರ್ ಮಾಡ್ಕೊಂಬಂದೇ ಬರ್ತಾರೆ. ಸುದೀಪ್ ಸರ್ದು ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಅವರು ಅಷ್ಟೇ ಯಾವತ್ತೂ ನನ್ನ ಮುಂದೆ ಇವತ್ತಿನವರೆಗೂ ದರ್ಶನ್ ಅವ್ರ ಬಗ್ಗೆ ಆಗಲಿ, ಅವ್ರ ಫ್ಯಾಮಿಲಿ ಬಗ್ಗೆ ಆಗಲಿ ಇವತ್ತೂ ಮಾತಾಡ್ತಿಲ್ಲ ಅವಯ್ಯ. ಸೊ ವೆಲ್ ಗುಡ್, ನೈಸ್. ಬಟ್ ಮಧ್ಯದಲ್ಲಿ ಯಾರೋ ಸಮಥಿಂಗ್ ನ್ಯೂಸೆನ್ಸ್ ಮಾಡೋರು ನ್ಯೂಸೆನ್ಸ್ ಮಾಡ್ತಿರ್ತಾರೆ. ಅದನ್ನು ಕಿವಿ ಕೊಡದೆ ಎಲ್ಲ ಫ್ಯಾನ್ಸ್ಗಳು, ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ಆ್ಯಂಡ್ ಯಶ್ ಅವ್ರ ಫ್ಯಾನ್ಸ್ ಆಗಲಿ, ಶಿವಣ್ಣ ಫ್ಯಾನ್ಸ್, ಕನ್ನಡ ಚಿತ್ರರಂಗ. ನಾನು ಸುದೀಪ್ ಅವ್ರದ್ದು ಒಂದು ಮಾತು ಚೆನ್ನಾಗಿ ಕೇಳ್ಪಟ್ಟೆ. ಫ್ಯಾನ್ಸ್ಗಳಂದರೆ ಫಸ್ಟು ಎಷ್ಟು ಜನ ಬರ್ತೀರಾ, ಅದಾದಮೇಲೆ ಸಿನಿಮಾ ಚೆನ್ನಾಗಿದ್ದರೆ ಫ್ಯಾನ್ಸ್ಗಳು, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಫ್ಯಾನ್ಸ್ಗಳು ಯಾರು ಬಂದು ಸಿನಿಮಾಗಳನ್ನ ನೋಡಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಪ್ರತಿಯೊಬ್ಬ ಫ್ಯಾನ್ ಆಗ್ತಾ ಇರ್ತಾನೆ, ಪ್ರತಿಯೊಬ್ಬನೇ ಫ್ಯಾನ್ ಆಗ್ತಿರ್ತಾನೆ. ಒಳ್ಳೆ ಸಿನಿಮಾ ಗುರು, ಒಳ್ಳೆ ಸಿನಿಮಾ ಅಂತ. ಇಲ್ಲಿ ಹೀರೋಗಿರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ದೊಡ್ಡದು, ಸಿನಿಮಾನೇ ದೊಡ್ಡದು. ಯಾಕಂದರೆ ಸಿನಿಮಾನೇ ನಮಗೆ ಅನ್ನ ಹಾಕೋದು, ಸಿನಿಮಾನೇ ನಮಗೆಲ್ಲ ಕೊಡೋದು, ಸಿನಿಮಾ ದೊಡ್ಡದು. ಎಸ್, ಇದಿಷ್ಟು ನಿರ್ದೇಶಕ ಜೋಗಿ ಪ್ರೇಮ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.